ಇನ್ನು ಸಿಲಿಂಡರ್ ಅಭಾವ ಹೆಚ್ಚಾಯಿತು ಬೇಡಿಕೆ, ಹಾಗಾಗಿ ಎಚ್ಚರ. ಅದು ಕೂಡ ಹೋಟೆಲ್ ಮಾಲೀಕರೇ, ನೀವು ಗ್ಯಾಸ್ ಗ್ರಾಹಕರೇ ತುಂಬಾ ಹುಷಾರಾಗಿರ್ಬೇಕು. ಹೋಟೆಲ್ ಮಾಲೀಕರಂತೂ ತುಂಬಾ ಎಚ್ಚರವಾಗಿರ್ಬೇಕು. ಯಾವುದೇ ಕಾರಣಕ್ಕೆ LPG ಸಿಲಿಂಡರ್ನ ಬಳಸಕ್ ಹೋಗ್ಬೇಡಿ. ಈ KYC ಹೆಸರಲ್ಲಿ ವಂಚಕರು ನಿಮ್ಮ ಮನೆಗೆ ಬರಬಹುದು. ಸಿಲಿಂಡರ್ ಕೊರತೆ ನೆಪದಲ್ಲೇ ವಂಚನೆ ಜಾಲ ಫುಲ್ ಆಕ್ಟಿವ್ ಆಗಿದೆ. ನೋಡಿ, ಇದರಲ್ಲೂ ಕೂಡ ವಂಚನೆ ಶುರುವಾಗೋಯ್ತು. ಈ KYC ಹೆಸರಲ್ಲಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಇಂಥರಿಂದ ದೂರ ಇರಬೇಕು. ಗೃಹ ಬಳಕೆಯ LPG ಗ್ರಾಹಕರಿಗೆ KYC ಕಡ್ಡಾಯ, ಆದ್ರೂ ಕೂಡ ಎಚ್ಚರವಾಗಿರ್ಬೇಕಿಲ್ಲ. ಸಿಲಿಂಡರ್ ಅಭಾವದಿಂದ ಬೇಡಿಕೆಯನ್ನು ಹೆಚ್ಚಾಗಿದೆ, ಆದ್ರೆ ಎಚ್ಚರವಾಗಿರ್ಬೇಕು ನೀವಿಲ್ಲಿ. ಇಲ್ಲೂ ಕೂಡ ಪಂಗ್ನಾಮ ಇಡಕ್ ರೆಡಿ ಆಗಿದ್ದಾರೆ. ಈ ಒಂದು ಟೀಮ್ ಇಲ್ಲೂ ಕೂಡ ಆಕ್ಟಿವ್ ಆಗಿದೆ. ಈ KYC ಹೆಸರಲ್ಲಿ ವಂಚಕರು ನಿಮ್ಮ ಮನೆಗೂ ಬರಬಹುದು. ಸಿಲಿಂಡರ್ ಖಾಲಿ ಆಗಿದೆಯಾ ಅಥವಾ ಬೇಕಾ ಅಂತ ಹೇಳಿ ಬರಬಹುದು, ಅಥವಾ ಈ KYC ಅನ್ನುವಂಥದ್ದು ಕೇಳಬಹುದು ಅಲ್ಲಿ ಬಂದು. ಹಾಗಾಗಿ ಸಿಲಿಂಡರ್ ಕೊರತೆ ನೆಪದಲ್ಲಿ ವಂಚನೆ ಮಾಡುವಂತ ಈ ಜಾಲ ಈ ಒಂದು ಸಂದರ್ಭದಲ್ಲಿ ಫುಲ್ ಆಕ್ಟಿವ್ ಆಗಿದೆ. ಈ KYC ಹೆಸರಲ್ಲಿ ಹಣ ವಸೂಲಿ ಮಾಡ್ತಿದ್ದಾರೆ. ಹಾಗಾಗಿ ಎಚ್ಚರವಾಗಿರಿ, ದೂರ ಇರಿ. ಒಂದು ಕಡೆ ಗೃಹ ಬಳಕೆಯ LPG ಗ್ರಾಹಕರಿಗೆ KYC ಕಡ್ಡಾಯವಾಗಿರುತ್ತೆ, ಆದರೂ ಕೂಡ ಬಹಳ ಎಚ್ಚರವಾಗಿರಬೇಕು. ಕಾರಣ ಇಲ್ಲಿ ನಿಮ್ಮ ಮನೆಗಳಿಗೆ ಬರಬಹುದು. ಸಿಲಿಂಡರ್ ಕೊರತೆ ನೆಪದಲ್ಲೇ ಬಂದು ವಂಚನೆ ಮಾಡಬಹುದು. ಹೋಟೆಲ್ ಮಾಲೀಕರೇ ಇರಬಹುದು, ಅಥವಾ ಗೃಹ ಬಳಕೆ ಅಂತಂದ್ರೆ ಮನೆಗಳಲ್ಲಿ ನಾವು ಏನು ಸಿಲಿಂಡರ್ ಯೂಸ್ ಮಾಡ್ತಾ ಇದ್ದೀವಿ, ಸಿಲಿಂಡರ್ ಬುಕ್ ಮಾಡಿದ್ರೆ 25 ದಿನ ಅಥವಾ 30 ದಿನ ಆಗ್ಬೋದು ಅಂತ ಹೇಳಿ ಸರ್ಕಾರ ಕೂಡ ಹೇಳಿದೆ. ಈ ನಡುವೆ ಏನಾದರೂ ನಿಮಗೆ ಸಿಲಿಂಡರ್ ಸಿಕ್ಕಿಲ್ಲ ಅಂತಂದ್ರೆ ನೀವೇನೋ ಏನು ಮಾಡೋದು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಕೂತಿರುವಂತಹ ಸಂದರ್ಭದಲ್ಲಿ ಅದೇ ಒಂದು ಸಿಚುವೇಶನ್ನ, ಅದೇ ಒಂದು ಸಂದರ್ಭವನ್ನ ಮಿಸ್ಯೂಸ್ ಮಾಡಲಿಕ್ಕೆ ಇಲ್ಲಿ ಮತ್ತೊಂದು ಟೀಮ್ ಈಗ ಆಕ್ಟಿವ್ ಆಗಿದೆ. ಇದರಲ್ಲೂ ಕೂಡ ವಂಚನೆ ಮಾಡಲಿಕ್ಕೆ ಈ ಒಂದು ಜಾಲ ಫುಲ್ ಆಕ್ಟಿವ್ ಆಗಿರುವಂಥದ್ದು. ಹಾಗಾಗಿ ಗ್ಯಾಸ್ ಗ್ರಾಹಕರು ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅಲರ್ಟ್ ಆಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು ಅನ್ನೋಂಥದ್ದು ಮತ್ತಷ್ಟು ಗೊತ್ತಾಗ್ತಾ ಇದೆ. ಕಾರಣ ಇಲ್ಲೂ ಕೂಡ ಮೋಸ ಆಗಬಹುದು. ಈ KYC ಗೃಹ ಬಳಕೆಗೆ ಕಡ್ಡಾಯ ಹೌದು, ಆದರೂ ಕೂಡ ಇಲ್ಲಿ ಗ್ಯಾಸ್ ಗ್ರಾಹಕರು ಬಹಳ ಎಚ್ಚರವಾಗಿರಬೇಕಾಗತ್ತೆ. ಸಿಲಿಂಡರ್ ಅಭಾವದಿಂದ ಬೇಡಿಕೆ ಹೆಚ್ಚಾಗ್ತಾ ಇದೆ. ಇದರ ನಡುವೆ ಹೇಗಾದ್ರೂ ಸಿಲಿಂಡರ್ ಸಿಕ್ಕಿದ್ರೆ ಸಾಕು ಅನ್ನೋರಿಗೆ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಹೋಟೆಲ್ ಮಾಲೀಕರೇ ಇರಲಿ ಅಥವಾ ಎಲ್ಲರೂ ಇರಲಿ, ಈ KYC ಹೆಸರಲ್ಲಿ ವಂಚಕರು ನಿಮ್ಮ ಮನೆಗೆ ಬರಬಹುದು. ಅದಾದ ನಂತರ ಸಿಲಿಂಡರ್ ಕೊರತೆ ನೆಪದಲ್ಲಿ ವಂಚಿಸಬಹುದು ನಿಮ್ಮನ್ನು, ಅಲ್ಲೂ ಕೂಡ ಮೋಸ ಮಾಡಬಹುದು. ಈಗಾಗಲೇ ಕಾಳಸಂತೆಯಲ್ಲಿ 4 ರಿಂದ 5 ಸಾವಿರ ರೂಪಾಯಿಗೆ ಒಂದು ಸಿಲಿಂಡರ್ ಮಾರ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇಲ್ಲಿ ಯಾವ ಸಂದರ್ಭ ಇದ್ರೂ ಕೂಡ ವಂಚನೆ ಮಾಡೋರು ಎಲ್ಲವೂ ಕೂಡ ಬಳಸ್ಕೊಳ್ತಾರೆ. ಸರಿ, ನೋಡಿ, ಇಂಥ ಒಂದು ಕಷ್ಟದಲ್ಲೂ ಕೂಡ ಇಲ್ಲೂ ಕೂಡ ಮೋಸ ಮಾಡಲಿಕ್ಕೆ ಜನ ಮುಂದಾಗಿದ್ದಾರಂತೆ. ಏನಿದೆ ಹೆಚ್ಚಿನ ಮಾಹಿತಿ? ಯಾರಿದು ಈ ರೀತಿಯಾಗಿ ಮಾಡ್ತಾ ಇರೋದು? ಹೇಗೆ ಅಲರ್ಟ್ ಆಗಿರ್ಬೇಕು ನಾವೆಲ್ಲ ಇದರಿಂದ ಅಂತ? ಎಸ್ ರೋಶಿನಿ, ಏನು ಈ ಒಂದು ಅಂದ್ರೆ ಈಗ ಪ್ರಸ್ತುತ ಇದರಲ್ಲಿ ಏನು ಗ್ಯಾಸಿನ ಕಳವು ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈ ಒಂದು ಸಂದರ್ಭದಲ್ಲಿ ತುಮಕೂರು ಜಿಲ್ಲಾಡಳಿತ ಒಂದು ಈ KYC ಮಾಡ್ತಾ ಇದೆ. ಈ ಒಂದು ಸಂದರ್ಭವನ್ನ ಬಳಸ್ಕೊಂಡು ಗ್ರಾಹಕರಿಗೆ ವಂಚಿಸುವ ಒಂದು ಸಂದರ್ಭ ಬರಬಹುದು. ಈ ಒಂದು ಹಿನ್ನೆಲೆಯಲ್ಲಿ ಏನು ಗ್ಯಾಸ್ನ ಒಂದು ನೆಪ ಹೇಳಿಕೊಂಡು, ಈ KYCಯ ನೆಪ ಹೇಳಿಕೊಂಡು ಮನೆಗೆ ಬಂದು ವಂಚನೆ ಮಾಡಬಹುದು. ಈ ಒಂದು ಹಿನ್ನೆಲೆಯಲ್ಲಿ ತುಮಕೂರು ಜನರೇ ಆಗಿರ್ಬೋದು, ಇತರೆ ಜನರೇ ಆಗಿರ್ಬೋದು, ಈ ಒಂದು ಎಚ್ಚರಿಕೆಯಿಂದ ಈ ಒಂದು ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಿ. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಯಾರೇ ಬಂದು ಕೇಳಿದ್ರು ಕೂಡ ಈ ಒಂದು ನಂಬರ್ಗೆ ಕರೆ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ನಂತರ ನೀವು ಈ KYC ಮಾಡಿಸಿ, ಜೊತೆಗೆ ಸಂಬಂಧಪಟ್ಟ ಅಂದ್ರೆ ಅಧಿಕೃತ ಯಾವ ಏಜೆನ್ಸಿಗಳಿದಾವೆ ಆ ಏಜೆನ್ಸಿಗಳು ಬಂದಾಗ ಮಾತ್ರ ಈ ಒಂದು KYC ಮಾಡಿ, ಇಲ್ಲ ಅಂತಂದ್ರೆ ನೀವು ಮೋಸಕ್ಕೆ ಒಳಗಾಗ್ತೀರ ಅಂತ ಹೇಳಿ ತುಮಕೂರು ಜಿಲ್ಲಾಡಳಿತ ಈ ಒಂದು ಪ್ರಕಟಣೆಯನ್ನ ಹೊರಡಿಸಿರ್ತಕ್ಕಂಥದ್ದು. ರೋಶಿನಿ, ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.